ಹಾಯ್, ನಮಸ್ಕಾರ ಎಲ್ಲರಿಗೂ. ಏನಿದು ವಿಶೇಷ? ಸರ್ ಯಾಕೆ ಲೈವ್ ಮೇಲೆ ಬಂದಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ನಮಗೆ ನಿಮಗೆ ಇನ್ನು ಮುಂದಕ್ಕೆ ಡೈಲಿ ಕನೆಕ್ಟ್ ಆಗಬೇಕು ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಹೀಗಾಗಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಏನಾದರೂ ಇದ್ದರೆ ಅಥವಾ ಮಾತಾಡೋದ್ರಲ್ಲಿ ಅಥವಾ ಹೊರಗಿಂದ ಏನಾದರೂ ಸೌಂಡ್ ಬಂದರೆ ಡಿಸ್ಟರ್ಬೆನ್ಸ್ ಆದರೆ ಕ್ಷಮೆ ಇರಲಿ. ಇವತ್ತಿನ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ಭಾಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಕಲಿತು ಇವತ್ತು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಿಂದ ಅಂದರೆ ಎಲ್ಲ ಹುದ್ದೆದಾಗ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾಯಿದ್ರು. ಪ್ರತಿಯೊಬ್ಬ ವಿದ್ಯಾರ್ಥಿ ಕೇಳ್ತಾಯಿದ್ರು, ಸರ್ ನೀವು ಕ್ಲಾಸ್ನಲ್ಲಿ ಹೇಳಿರುವಂಥ ವಿಷಯನ ಸ್ವಲ್ಪ ಯಾವುದಾದ್ರೂ ಮೂಲಕ ಮತ್ತೊಮ್ಮೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ತಲುಪಿಸಿದರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಕೇಳ್ತಾಯಿದ್ರು. ಸೊ ಅದಕ್ಕೆ ನನಗೂ ಅನಿಸಿತ್ತು, ಭಾಳ ದಿನ ಆಯಿತು ವಿದ್ಯಾರ್ಥಿಗಳಿಗೆ ಹೇಗಾದರೂ ಕನೆಕ್ಟ್ ಮಾಡಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ನನ್ನ ಒಂದು ಸಣ್ಣ ಪ್ರಯತ್ನ ಏನು ಅಂತ ಹೇಳಿದ್ರೆ, ಈ ನಾಳೆ ಪದವಿ ಎಕ್ಸಾಮ್ಗಳು ಬರ್ತವೆ, ಅಂದರೆ ಡಿಗ್ರಿ ಎಕ್ಸಾಮಿನೇಷನ್ಸು ರಾಯಚೂರು ಯೂನಿವರ್ಸಿಟಿಯಲ್ಲಿ. ಸೊ ಯಾವ ರೀತಿ ನೀವು ಎಕ್ಸಾಮನ್ನು ಫೇಸ್ ಮಾಡ್ತೀರಿ, ಅಥವಾ ನನಗೆ ಗೊತ್ತಿದ್ದಂಗೆ ವಿದ್ಯಾರ್ಥಿಗಳು ಏನೇನು ತೊಂದರೆಯನ್ನು ಅನುಭವಿಸ್ತಾರೆ ಅನ್ನೋದನ್ನು ಕೆಲವೊಂದು ಅಂಶಗಳನ್ನು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳು, ನೀವು ಯಾರು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಎಕ್ಸಾಮ್ ಬರಿತಾ ಇದ್ದರೆ, ಯಾವುದೇ ಎಕ್ಸಾಮ್ ಇರ್ಬೋದು, ಅದ್ರ ಬಗ್ಗೆ ನನ್ನ ಈ ಒಂದು ವಿಡಿಯೋ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿದ್ದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿದ್ದೀನಿ. ಇದು ಚಿಕ್ಕ ವಿಡಿಯೋ ಆಗಿರುತ್ತೆ. ಸೊ ಇದರದ್ದು ಹೆಲ್ಪ್ ಆಯಿತು ಅಂದರೆ ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮದು ಏನಾದರೂ ವಿಷಯಗಳಿದ್ದರೆ ಖಂಡಿತ ತಿಳಿಸಿ. ಸೊ ಖಂಡಿತ ತಿಳಿಸಿ, ನಾನು ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಏನಾದರೂ ಇದ್ದರೆ ದಯಮಾಡಿ. ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ, ಅಲ್ಲಿಗೆ PUC ಇರ್ಬೋದು, SLC ಇರ್ಬೋದು, ಅಥವಾ ಡಿಗ್ರಿ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಬೇರೆ ಯಾವುದೇ ಎಕ್ಸಾಮಿನೇಷನ್ಸ್ ಇರ್ಬೋದು. ತಯಾರಿ ಮಾಡುವಾಗ ತಯಾರಿ ಮಾಡ್ಕೊಂಡಿರ್ತೀರಿ, ಎಕ್ಸಾಮು ಬರಿತೀರಿ, ಚೆನ್ನಾಗಿ ಬರಿತೀರಿ. ಆದರೂ ಎಲ್ಲೋ ಒಂದು ಕಡೆ ಇನ್ನೂ ಅಷ್ಟು ಚೆನ್ನಾಗಿ ಆಗಲಿಲ್ಲಲ್ಲ ಎಕ್ಸಾಮ್ ಅಂತ ಅಂದ್ಕೊಳ್ಬೋದು ನೀವು. ಕಾರಣ ಇಷ್ಟೇ, ನೀವು ಮಾಡಿರುವಂಥ ಮಿಸ್ಟೇಕ್ಸ್ಗಳನ್ನು ನಿಮಗೆ ಗೊತ್ತಾಗ್ತದೋ ಇಲ್ಲೋ ಗೊತ್ತಿಲ್ಲ, ಆ ಪೇಪರ್ ಚೆಕ್ ಮಾಡುವಂಥ, ಪೇಪರ್ ವ್ಯಾಲ್ಯೂಷನ್ ಮಾಡುವಂಥ ಶಿಕ್ಷಕರಿಗೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ. ನಾನು ವ್ಯಾಲ್ಯೂಷನ್ ಮಾಡುವಂಥ ಅಥವಾ ನಾವು ವ್ಯಾಲ್ಯೂಷನ್ ಮಾಡಿರುವಂಥ ಉತ್ತರ ಪತ್ರಿಕೆಯಲ್ಲಿ ಜನರಲಾಗಿ ಕಂಡುಕೊಂಡಂತಹ ಕೆಲವು ತಪ್ಪುಗಳನ್ನು, ಅಥವಾ ನಾನು ಎಕ್ಸಾಮ್ ಬರೆಯುವಲ್ಲಿ ಸಂದರ್ಭದಲ್ಲಿ ಕಂಡುಕೊಂಡಂಥ ಕೆಲವು ತಪ್ಪುಗಳನ್ನು ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಆ ತಪ್ಪುಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೇನು ಪರೀಕ್ಷೆ ಹತ್ತಿರ ಬಂತು, ನಾವೆಲ್ಲ ಕೂಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಒಂದು ಲೈಬ್ರರಿ ಆಗ್ಬೋದು, ಅಥವಾ ಸಪ್ರೇಟ್ ರೂಮ್ ಆಗ್ಬೋದು, ಅಥವಾ ಹೊಲ ಗದ್ದೆಗಳಾಗ್ಬೋದು, ಅಥವಾ ಯಾವುದೋ ಒಂದು ಪ್ಲೇಸ್ ಇರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಓದುವಂಥ ಹವ್ಯಾಸ ಇರ್ಬೋದು. ಓದುವಂಥ ಸಂದರ್ಭದಲ್ಲಿ ನಾವು ಒಂದು ತಪ್ಪನ್ನು ಮಾಡ್ತಾ ಇರ್ತೀವಿ. ಓದಬೇಕು ಅಂತ ಓದ್ತಾ ಇರ್ತೀವಿ, ಆದರೆ ಓದುವಂಥ ವಿಷಯ, ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ಅಥವಾ ಅರಗಿಸ್ಕೊಳ್ಳುವಂಥ ಒಂದು ನಾಲೆಜನ್ನು ಅಥವಾ ಗ್ರಾಸ್ಪಿಂಗ್ ಪವರನ್ನು ನಾವು ಎಲ್ಲೋ ಮರ್ತು ಬಿಡ್ತೀವೇನೋ, ಬರೀ ತೋರಿಕೆಗೆ ಓದ್ತೀವೇನೋ ಅಂತ ನನಗನ್ಸುತ್ತೆ. ಸ್ವಲ್ಪ ಓದುವಾಗ ನಾನು ಏನು ಓದ್ತಾ ಇದ್ದೀನಿ, ನಾಳೆ ಪರೀಕ್ಷೆಯಲ್ಲಿ ಅದು ಪ್ರಶ್ನೆ ಬಂದರೆ ನಾನು ಎಷ್ಟರ ಮಟ್ಟಿಗೆ ಉತ್ತರ ಬರೀತೀನಿ ಅನ್ನೋ ಒಂದು ಪ್ರಜ್ಞಾನ ಇಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಅದಕ್ಕಾಗಿ ಈಗಿನ ಕಾಲದಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಮೊಬೈಲ್ ಬಂದ ನಂತರ ಮನುಷ್ಯನ ಗುಣದಲ್ಲ, ಅದು ಗಂಡು ಇರ್ಬೋದು ಹೆಣ್ಣಿರ್ಬೋದು, ಈ ವಿದ್ಯಾರ್ಥಿಗಳು ಏನಾಗ್ತದೆ ಅಂತ ಹೇಳಿದ್ರೆ, ಈ ಏನಂತಾರೆ, ಪರೀಕ್ಷೆ ಬಂದು ಏಕಾಗ್ರತೆ ಅಥವಾ ಮೋಟಿವೇಶನ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದು ನನಗೆ ಅನಿಸ್ತಾ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಏಕಾಗ್ರತೆ ಅಥವಾ ಮೋಟಿವೇಶನನ್ನು ಒಂದೇ ಕಡೆ ಇಟ್ಕೊಂಡು, ನಾನು ಏನು ಓದ್ತಾ ಇದ್ದೀನಿ, ನಾನು ಏನು ಬರಿತಾ ಇದ್ದೀನಿ, ನಾನು ಓದೋದ ಕಡೆಗೆ ನನ್ನ ಮನಸ್ಸಿದೆಯಾ, ಅಥವಾ ನಾನು ಪುಸ್ತಕ ಅಥವಾ ನೋಟ್ಸನ್ನು ಬೇರೆಯವ್ರ ತೋರಿಕೆಗಾಗಿ ಓದ್ತಾ ಇದ್ದೀನ, ಅಥವಾ ನಿಜವಾಗ್ಲೂ ನಾನು ಓದ್ತಾ ಇದ್ದೀನ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಓದಿದರೆ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಪೂರ್ವ ತಯಾರಿ ಅಂದರೆ, ನೀವು ನಾಳೆ ಯಾವುದೋ ಒಂದು ಎಕ್ಸಾಮ್ ಬರಲಿಕ್ಕೆ ಹೊಂಟಿದ್ರಿ, ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಬೇರೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು. ದಯಮಾಡಿ ಪರೀಕ್ಷೆಗೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿರ್ತದೆ. ಸರ್ ತಯಾರಿ ಅಂದರೆ ಹೀಗೆ, ಈಗ ನಾಳೆ ಎಕ್ಸಾಂಪಲ್ ಒಂದು ಇಂಗ್ಲೀಷ್ ಪೇಪರ್ ಇದೆ ಅಂತ ಇಟ್ಕೊಳ್ಳೋಣ.
ಇಂಗ್ಲೀಷ್ ಪೇಪರ್ ಓದಿವಿ ಸರ್, ಕ್ವೆಶ್ಚನ್ ಆನ್ಸರ್ ಗ್ರಾಮರ್ ಬಿಡಿಸ್ತೀವಿ ಅಥವಾ ಯಾವುದೇ ಸಬ್ಜೆಕ್ಟ್ ಬಿಡಿಸ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ತಯಾರಿ ಅಂದರೆ ಹೇಗೆ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಥವಾ ನನ್ನ ತಿಳುವಳಿಕೆ ಬಂದಾಗಿನಿಂದ ಹಳೆಯ ಕ್ಲಾಸಿನ ಅಂದರೆ ಈ ತರಗತಿಯ ಹಳೆಯ ಕ್ವೆಶ್ಚನ್ ಪೇಪರನ್ನು ನೀವು ಕಲೆಕ್ಟ್ ಮಾಡಿದರೆ ಅದು ಪರೀಕ್ಷೆಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಬಟ್ ಭಾಳ ಜನ ವಿದ್ಯಾರ್ಥಿಗಳು ಅದನ್ನು ಅಬ್ಸರ್ವೇಷನ್ ಮಾಡಲ್ಲ. ಹಳೆಯ ಕ್ವೆಶ್ಚನ್ ಪೇಪರ್ ಯಾಕೆ ಹೇಳ್ತಾ ಇದ್ದೀವಿ ಪ್ರತಿ ಕ್ಲಾಸ್ನಲ್ಲಿ ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನು ಯಾವ ರೀತಿ ಬಂದಿದ್ದಾವೆ, ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಎಷ್ಟು ಅಂಕ, ಹೇಗೆ ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಂಶದ ಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿಟ್ಕೊಂಡು ನೀವು ಪರೀಕ್ಷೆ ತಯಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಓದು ಬಗ್ಗೆ ಇದೆ, ಇನ್ನು ಪರೀಕ್ಷೆ ತಯಾರಿ ಬಗ್ಗೆ ಹೇಳ್ತಾ ಇದ್ದೆ. ಇನ್ನು ಕ್ವೆಶ್ಚನ್ ಪೇಪರ್ ಬಗ್ಗೆ ರೆಡಿ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಬರಬೇಕಾದ್ರೆ ಈ ಬರವಣಿಗೆ ಬಹಳ ಮುಖ್ಯ ಆಗ್ತದೆ. ಪರೀಕ್ಷೆಯಲ್ಲಿ ನಿಮ್ಮ ನಾಲೆಜ್ಗಿಂತ ಬರವಣಿಗೆ ಯಾವ ರೀತಿ ಬರಿತೀರಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಕೆಲವು ವಿದ್ಯಾರ್ಥಿಗಳು ಸ್ಪೀಡ್ ಬರಿಬೇಕೇನ್ರಿ, ಕೆಲವು ವಿದ್ಯಾರ್ಥಿಗಳು ಭಾಳ ಸರ್ ಚೆನ್ನಾಗಿ ಬರಿಬೇಕಲ್ಲ, ಭಾಳ ದುಂಡು ಬರಿಬೇಕಲ್ಲ, ಟೈಮ್ ಬೇಕಾಗ್ತದೆ. ಸೊ ಅದನ್ನು ಹೆಂಗೆ ಮಾಡಬೇಕು ಅಂತ ನಾನು ಹೇಳುವಂಥ ವಿದ್ಯಾರ್ಥಿಗಳೇ, ಅಕ್ಷರ ಚೆನ್ನಾಗೂ ಇರಬೇಕು, ಹಂಗಂಥೇಳಿ ಟೈಮ್ ಭಾಳ ತೊಗೋತದೆ. ಅಕ್ಷರ ಜೊತೆಗೆ ಅಕ್ಷರಗಳು ಸ್ಪೀಡಾಗಿರಬೇಕು ಮತ್ತು ಅದರಲ್ಲೇ ನೀಟಾಗಿರಬೇಕು. ಸರ್ ಹಂಗೆ ಆಗ್ತದೆ ರೀ, ಸ್ಪೀಡ್ ಆದರೆ ನೀಟಾಗಲ್ಲ, ನೀಟಾದರೆ ಸ್ಪೀಡ್ ಆಗಲ್ಲ ಅಂತ. ಇದೇ ಪರೀಕ್ಷೆಯಲ್ಲಿ ನಾವು ಚೆನ್ನಾಗೂ ಕಾಣಬೇಕು ಮತ್ತು ಸ್ಪೀಡಾಗಿರ್ಬೇಕು. ಯಾಕೆ ಟೈಮ್ ಕವರ್ ಆಗಬೇಕಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗೆ ಉತ್ತರ. ಸೊ ಅದಕ್ಕಾಗಿ ಸ್ಪೀಡ್ ಮತ್ತು ಒಂದು ಸ್ಪೀಡ್ ಮತ್ತು ಚೆನ್ನಾಗಿ ಬರೆಯುವಂಥದ್ದು. ಅಂದರೆ ಪೂರ್ತಿ ಚೆನ್ನಾಗಂದರೆ ಭಾಳ ಫೇರ್ ಅಂತಲ್ಲ, ಅಷ್ಟೇ. ನಿಮ್ಮ ಬರವಣಿಗೆ ಹೇಗಾಗಬೇಕಂದ್ರೂ ಪರೀಕ್ಷೆ ಮೌಲ್ಯಮಾಪನ ಮಾಡೋರಿಗೆ ಅಥವಾ ಇವ್ಯಾಲ್ಯೂಷನ್ ಮಾಡೋರಿಗೆ ಬರಿಬೇಕು ಅಂದರೆ ಓದಲಿಕ್ಕೆ ಬರಬೇಕು ಅಷ್ಟೇ. ಇನ್ನು ಬರವಣಿಗೆ ಹೆಂಗಿರಬೇಕಂದ್ರೆ ಸ್ವಲ್ಪ ಫೇರ್ ಇರಬೇಕು. ಭಾಳ ವಿದ್ಯಾರ್ಥಿಗಳು ತಪ್ಪು ಬರೆದಿದ್ರೆ ಅಂದರೆ ಅದನ್ನು ಒಂದು ಲೈನ್ ಹೇಳ್ಬಿಟ್ರೆ ತಪ್ಪು ಅಂತ ಅನಿಸ್ಬಿಡುತ್ತೆ. ಅದು ಬಿಟ್ಟು ಎಷ್ಟು ರಬ್ ಮಾಡ್ತಾರೆ ಪೆನ್ನಿನ ಅಂದರೆ ಆ ಪೇಜ್ ಹರಿದು ಹೋಗಬೇಕು, ಆ ರೀತಿಯಲ್ಲಿ ರಬ್ ಮಾಡುವಂಥ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ದಯಮಾಡಿ ಇದೊಂದು ಸ್ವಲ್ಪ ಏನಾದರೂ ಈ ಥರ ಅಭ್ಯಾಸ ಇದ್ದರೆ ಬಿಟ್ಬಿಡಿ. ಇನ್ನು ಪೆನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪೆನ್ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅಂತ ಕೇಳಬೇಡಿ. ಭಾಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬಂದ ದಿನ ಮಾತ್ರ ನೀವು ಹೊಸ ಪೆನ್ನನ್ನು ಖರೀದಿ ಮಾಡ್ತೀರಿ ಅಂತ ನನಗೆ ಗೊತ್ತು. ದಯಮಾಡಿ ವಿದ್ಯಾರ್ಥಿಗಳು ಆ ತಪ್ಪು ಮಾಡಬೇಡಿ. ಸರ್ ಇದೇನು ಸರ್, ಪರೀಕ್ಷೆ ಬರೆಯುವಾಗ ಹೊಸ ಪೆನ್ನಲ್ಲೇ ಬರೀಬೇಕಲ್ಲ, ಖಂಡಿತವಾಗಿಯೂ. ಆದರೆ ನೀವು ಬಳಸುವಂಥ ಪೆನ್ನು ಅವತ್ತೇ ಹೊಸದಾಗಿ ಬಳಸುವಂಥ ಪೆನ್ನಾಗಿರಬಾರ್ದು, ಅಂದರೆ ಹೊಸ ಕಂಪ್ನಿಯಿಂದಾಗಿರಬಾರ್ದು. ನೀವು ದಿನಾಲೂ ಯಾವ ಪೆನ್ನನ್ನು ಬಳಸ್ತೀರಿ ಅದೇ ಪೆನ್ನು, ಹೊಸ ಪೆನ್ ಬೇಕಾದರೂ ಪರವಾಗಿಲ್ಲ, ಚೆನ್ನಾಗಿ ಬಳಸಿರಿ. ಯಾಕೆ ಅಂತ ಹೇಳಿದ್ರೆ, ನೀವು ಪೆನ್ ಹಿಡಿಯುವಂಥ ಕೈಗಳಲ್ಲಿ ಅಥವಾ ಬೆರಳುಗಳಲ್ಲಿ ನೀವು ಭಾಳ ಕಾಸ್ಟ್ಲಿ ಕೊಟ್ಟು ದಪ್ಪ ಪೆನ್ ತೊಗೊಂಡ್ರೆ ಕೈ ಸ್ಪೀಡಾಗಿ ಬರಲಿಕ್ಕೆ ಆಗಲ್ಲ ಮತ್ತು ಅಷ್ಟು ಚೆನ್ನಾಗಿ ಅಕ್ಷರ ಬರೆಯಲ್ಲ. ಸೊ ಅದಕ್ಕಾಗಿ ನೀವು ದಿನ ಬಳಸುವಂಥ ಪೆನ್ನೇ ಬಳಸಿದರೆ ಚೆನ್ನಾಗಿರುತ್ತೆ. ಅದು ಇಂಕಿನ ಮೇಲೆ ಡಿಪೆಂಡ್ ಇದೆ, ಅದು ಯಾವ ರೀತಿ ಬಳಸ್ತೀರಿ ಅದು ನಿಮ್ಮ ವಿವೇಚನೆ ಬಿಟ್ಟಂಥ ವಿಷಯ. ಇನ್ನು ಪೇಜ್ಗಳನ್ನೇ ಯಾವ ರೀತಿ ಬಳಸಬೇಕು ಅಂತ ಹೇಳಿದ್ರೆ, ಭಾಳ ಜನ ವಿದ್ಯಾರ್ಥಿಗಳು ಒಂಥರ ಆನ್ಸರ್ ಶೀಟ್ ಯಾವ ರೀತಿ ಬಳಸ್ತಾರೆ ಅಂದರೆ ಒಂಥರ ರಫ್ ಬಳಸ್ತಾ ಇದ್ದಾರೆ. ಆ ರೀತಿ ಬಳಸಬಾರ್ದು, ಸ್ವಲ್ಪ ಫೇರ್ ಆಗಿರಬೇಕು ಅಂತ ಹೇಳಿದ್ರೆ ಒಂಥರ ಯಾವ ರೀತಿ ಅಂತ ಹೇಳಿದ್ರೆ, ಈ ಯಾವುದೇ ತಪ್ಪುಗಳಿಲ್ಲಾರ್ದೆ ಅಕ್ಷರಗಳನ್ನು ನೀಟಾಗಿ ಜೋಡಣೆಯಾಗಿ ಸ್ಪೀಡಾಗಿ ಒಂಥರ ಯಾವ ರೀತಿ ಇರಬೇಕಂದ್ರೆ, ನೀವು ಬರೆದದ್ದನ್ನು ಓದುವಂಥ ರೀತಿಯಲ್ಲಿ ಫೇರ್ ಹ್ಯಾಂಡ್ ರೈಟಿಂಗ್ ಬರೆದ್ರೆ ಸಾಕು. ಪೂರ ನೀಟ್ ಅಂತಲ್ಲ, ಪೂರ ಲೋ ಅಂತಲ್ಲ, ಮೀಡಿಯಮ್ ಆಗಿ ನೀವು ಬರೆದಂಥ ಉತ್ತರ ವಿದ್ಯಾರ್ಥಿಗಳು ಓದಬೇಕು, ಆ ಲೆವೆಲ್ದಾಗಿದ್ದರೆ ಸಾಕು. ಇನ್ನು ನೆಕ್ಸ್ಟು, ಭಾಳಷ್ಟು ವಿದ್ಯಾರ್ಥಿಗಳು ಕ್ವೆಶ್ಚನ್ ಪೇಪರ್ ಕೊಟ್ಟ ತಕ್ಷಣ ಬರಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇದು ಯಾವತ್ತಿಗೂ ಮಾಡಬಾರ್ದ್ರಿ. ಕ್ವೆಶ್ಚನ್ ಪೇಪರ್ ಅಥವಾ ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ದಯಮಾಡಿ 1 ಇಲ್ಲ 2 ಸಲ ಓದಿ ಆ ಪ್ರಶ್ನೆ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡ ಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡಿ. 2 ಸಲ ಇನ್ನು 3 ಸಲ ಓದಬೇಕು. ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ. ಬಟ್ ಪ್ರಶ್ನೆ ಪತ್ರಿಕೆಯನ್ನು 2 ರಿಂದ 3 ಸಲ ಪ್ರತಿ ಬಾರಿಗೆ ಓದಿದರೆ ಪ್ರಶ್ನೆ ಪತ್ರಿಕೆ ಅಡ್ಜಸ್ಟ್ ಆಗಲ್ಲ ಅಥವಾ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಬಟ್ 2 ರಿಂದ 3 ಸಲ ಓದಿದಾಗ ಮಾತ್ರ ಆ ಪ್ರಶ್ನೆಗೆ ಉತ್ತರ ಈಸಿ ಅನಿಸುತ್ತೆ, ಪ್ರಶ್ನೆ ಅರ್ಥ ಆಗುತ್ತೆ. ಆವಾಗ ಉತ್ತರ ಬರಲಿಕ್ಕೆ ಪ್ರಾರಂಭ ಮಾಡಿ. ಯಾವತ್ತಿಗೂ ಭಾಳ ಹರಿಬರಿ ಫಾಸ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಇನ್ನೊಂದು ಏನು ಹೇಳಿದ್ರೆ, ಪ್ರಶ್ನೆ ಪತ್ರಿಕೆ ಬರೆಯುವಾಗ ಉತ್ತರದ ಸಂಖ್ಯೆಯನ್ನೇ ಹಾಕಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ನೋಡಿದ್ದೀನಿ, ಸುಮ್ಮನೆ ಮುಂದೆ ಬರಿತಾ ಇರ್ತಾರೆ, ಆ ಕ್ವೆಶ್ಚನ್ ನಂಬರ್ ಹಾಕಲ್ಲ. ವ್ಯಾಲ್ಯೂಯೇಷನ್ ಮಾಡೋವಂಥವ್ರಿಗೆ ನೀವು ಕ್ವೆಶ್ಚನ್ ನಂಬರ್ ಹಾಕದೇ ಇದ್ದರೆ ಯಾವ ಆನ್ಸರ್ ಅಂಥೇಳಿ ವ್ಯಾಲ್ಯೂಯೇಷನ್ಗೆ ನಂಬರ್ ಹಾಕಬೇಕು. ಯಾವ ವ್ಯಾಲ್ಯೂಯೇಟ್ರು ಪೂರ್ತಿಯಾಗಿ ಓದಿ ನಿಮ್ಮ ಮಾರ್ಕ್ಸನ್ನು ಹಾಕೋದಿಲ್ಲ. ನೀವು ಬರೆಯುವಂಥ ಕ್ವೆಶ್ಚನ್ ನಂಬರ್ ಮೇಲೆ ಅವರು ಈ ಪ್ರಶ್ನೆ ಇದು ಉತ್ತರ ಅಂತ ಹೇಳೋದು ಇದು ಮಾಡ್ತಾರೆ. ಅದಕ್ಕೆ ಕ್ವೆಶ್ಚನ್ ನಂಬರ್ ಹಾಕೋದನ್ನು ಮಾತ್ರ ಮರಿಬೇಡಿ. ಮತ್ತು ಎಷ್ಟು ಪೇಜಿಗೆ ಎಷ್ಟು ಮಾರ್ಕ್ಸು, ಭಾಳಷ್ಟು ವಿದ್ಯಾರ್ಥಿಗಳಿಗೆ
ಸರ್ ಇದು ಮಾರ್ಕ್ಸ್ 2 ಇದೆ, ಎಷ್ಟು ಪೇಜ್ ಬರೀಬೇಕು? ಇದಕ್ಕೆ 8 ಇದೆ, ಇದಕ್ಕೆ 10 ಇದೆ, ಇದಕ್ಕೆ 15 ಇದೆ, ಇದಕ್ಕೆ 20 ಇದೆ. ವಿದ್ಯಾರ್ಥಿಗಳೇ, ಇದಕ್ಕೆ ಉತ್ತರ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಬೇರೆ ಬೇರೆ ವಿಷಯ ಆಗುತ್ತೆ. ಸೈನ್ಸಿಗೆ ಬೇರೆ ಆಗುತ್ತೆ, ಆರ್ಟ್ಸಿಗೆ ಬೇರೆ ಆಗುತ್ತೆ. ಸೊ ಅದಕ್ಕಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಲ್ಲ. ನಿಮಗೆ ಎಷ್ಟು ಮಾರ್ಕ್ಸ್ ಇದ್ದಾವೆ ಅಷ್ಟು ಮಾರ್ಕ್ಸಿಗೆ ತಕ್ಕಂತೆ ನೀವು ಉತ್ತರ ಬರೆದ್ರೆ ಅದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಒಂದು ಪ್ರಶ್ನೆನೋ 2 ಮಾರ್ಕ್ಸು, 1 ಮಾರ್ಕ್ಸು, 3, 4, 5 ಅಥವಾ 10, 8, 16 ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಉತ್ತರವನ್ನು ಬರೀಬೇಕು. ಅದು ಸಬ್ಜೆಕ್ಟ್ ವೈಸ್ ಬೇರೆ ಆಗುತ್ತೆ. ಈಗ ಮ್ಯಾಥ್ಸು ಒಂದು ಲೆಕ್ಕ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಸರ್ ಇಷ್ಟೇ ಆದ 10 ಮಾರ್ಕ್ಸ್ ಅಂದರೆ ಲೆಕ್ಕ ಆ ವಿಷಯಕ್ಕೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ವಿಷಯ. ಇನ್ನು ಪ್ರಶ್ನೆ ಸಂಖ್ಯೆ ಹಾಕೋದನ್ನು ಅಥವಾ ಉತ್ತರ ಸಂಖ್ಯೆ ಹಾಕೋದನ್ನು ಮರೆತು ಆನ್ಸರನ್ನು ಬರಿತೀವಿ. ಭಾಳಷ್ಟು ವಿದ್ಯಾರ್ಥಿಗಳು ನೋಡಿವಿ. ಏನಿದು ತಪ್ಪು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅನಿಸುತ್ತೆ. ವ್ಯಾಲ್ಯೂಷನ್ದಲ್ಲಿ ಉತ್ತರ ಬರ್ತಿರ್ತೀರಿ, ಚೆನ್ನಾಗಿ ಬರ್ತಿರ್ತೀರಿ, ಆದರೆ ಅದಕ್ಕೆ ಪ್ರಶ್ನೆ ಸಂಖ್ಯೆ ಅಥವಾ ಉತ್ತರ ಸಂಖ್ಯೆಯನ್ನು ಬರ್ದಿರಂಗಿಲ್ಲ. ಇನ್ನು ಇವ್ಯಾಲ್ಯೂಷನ್ ಮಾಡುವಂಥವ್ರು ಅಥವಾ ಪತ್ರಿಕೆ ಮೌಲ್ಯಮಾಪನ ಮಾಡುವಂಥವ್ರು ಯಾವ ಪ್ರಶ್ನೆ ಸಂಖ್ಯೆ ಅಂಥೇಳಿ ಮಾರ್ಕ್ಸ್ ಕೊಡಬೇಕು ಅನ್ನೋದು ಒಂದು ದ್ವಂದ್ವಕ್ಕೀಡಾಗ್ತಾರೆ. ಸೊ ದಯಮಾಡಿ ನೀವು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯ ಸಂಖ್ಯೆಯನ್ನು ಅಥವಾ ಉತ್ತರ ಸಂಖ್ಯೆಯನ್ನು ಬರೆದು ಅದು ಆನ್ಸರನ್ನು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿಕೆ. ಇನ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳು ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ತಮ್ಮ ಆಡು ಭಾಷೆ ಅಥವಾ ಗ್ರಾಮೀಣ ಭಾಷೆಯನ್ನು ಬಳಸ್ತಾರೆ. ಅದನ್ನು ಕಡಿಮೆ ಮಾಡಿ ಬುಕ್ ಲ್ಯಾಂಗ್ವೇಜ್ ಅಥವಾ ಪುಸ್ತಕೀಯ ಭಾಷೆಯನ್ನು ಬಳಸಿದರೆ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಬುಕ್ ಲ್ಯಾಂಗ್ವೇಜನ್ನು ಬರೆಯೋದಕ್ಕೆ ವ್ಯಾಲ್ಯೂಷನ್ ಅಥವಾ ಮೌಲ್ಯಮಾಪಕರು ಅಪೇಕ್ಷೆ ಪಡ್ತಾರೆ. ಸೊ ನೀವು ಆ ರೀತಿ ಬರೆದ್ರೆ ಇನ್ನೂ ಚೆನ್ನಾಗಿ ಸ್ಕೋರ್ ಆಗುತ್ತೆ, ಇನ್ನೂ ಬಹಳ ಹೆಚ್ಚಿನ ಅಂಕಗಳನ್ನು ತೊಗೊಳ್ಳೋಕ್ಕೆ ಸಹಾಯ ಆಗುತ್ತೆ. ಇನ್ನು ಭಾಳಷ್ಟು ವಿದ್ಯಾರ್ಥಿಗಳು ಬರೆಯುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಗೆ ಭಾಳ ಟೈಮ್ ಕೊಡ್ತಾರೆ, ಒಂದು ಪ್ರಶ್ನೆಗೆ ಭಾಳ ಕಡಿಮೆ ಟೈಮನ್ನು ಕೊಡ್ತಾರೆ. ವಿದ್ಯಾರ್ಥಿಗಳೇ, ನಾನು ಮೊದಲೇ ಹೇಳಿದಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಅಂಕ ಅಂಥೇಳಿ ಮೊದಲೇ ಡಿಕ್ಲೇರ್ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಟೈಮನ್ನು ಸೆಟ್ ಮಾಡುವಂಥದ್ದು. ಪ್ರಶ್ನೆ ಹೇಗಿದೆ, ಉತ್ತರ ಹೇಗಿದೆ, ಅದು ಪ್ರಶ್ನೆ ಸಂಖ್ಯೆಗೆ 2 ಮಾರ್ಕ್ಸ್ ಇದೆಯಾ ಅಥವಾ 4 ಇದೆಯಾ, 8 ಇದೆಯಾ, 10 ಇದೆಯಾ, ಅದನ್ನು ನೋಡಿಕೊಂಡು ಉತ್ತರವನ್ನು ನೀವು ಬರೆದಿದ್ದೇ ಆದರೆ ಅಥವಾ ಅಷ್ಟೇ ಸಮಯವನ್ನು ನೀವು ತೆಗೆದುಕೊಂಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಸಮಯದ ಮೇಲೆ ಗಮನ ಇರುತ್ತೆ. ಇನ್ನು ಭಾಳಷ್ಟು ವಿದ್ಯಾರ್ಥಿಗಳು ವಾರ್ನಿಂಗ್ ಬೆಲ್ ಆದ ಕೂಡ ರೂಮ್ ಸೂಪರ್ವೈಸರ್ ಬಂದು ತೆಗೆದುಕೊಳ್ಳುವವರೆಗೂ ಉತ್ತರ ಬರಿತಾನೇ ಇರ್ತಾರೆ. ಸೊ ಆ ತಪ್ಪುಗಳನ್ನು ಮಾಡಬೇಡಿ. ಯಾಕೆಂತ ಹೇಳಿದ್ರೆ ವಾರ್ನಿಂಗ್ ಬೆಲ್ ಆದಮೇಲೆ ನೀವೆಲ್ಲ ಬರೆಯೋದನ್ನು ನಿಲ್ಲಿಸ್ಬೇಕು. ಏನು ಸರ್ ಇನ್ನೂ 5 ಮಿನಿಟ್ಸ್ ಟೈಮಿಂಗ್ ಇರುತ್ತೆ, ಮತ್ತೆ ಯಾಕೆ ಬರಿಬೇಕು ಅಂತ ನೀವು ಕೇಳ್ಬೋದು. ಬಟ್ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಬರೆಯೋದು ನಿಲ್ಲಿಸಿ ನಾವು ಎಷ್ಟು ಬರ್ತಿದ್ದೀವಿ ಅದನ್ನು ಒಂದು ಪುನರಾವರ್ತನೆಯಾಗಿ ನೋಡಬೇಕು. ಅಂದರೆ ಫಸ್ಟ್ ಪೇಜ್ನಿಂದ ಎಲ್ಲೆಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ವಿ, ಕ್ವಶನ್ ನಂಬರ್ ಬಿಟ್ಟಿದ್ವಿ, ಏನಾದರೂ ತಪ್ಪು ಬರೆದಿದ್ವಿ ಅಂಥೇಳಿ ಅದನ್ನು ನೋಡಿಕೊಂಡು ಕಂಪ್ಲೀಟಾಗಿ ಬರೆದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನೀವು ವಾರ್ನಿಂಗ್ ಬೆಲ್ ಆಗೋದಕ್ಕಿಂತ ಮುಂಚೆನೇ ಮುಗಿಸಿ ಇನ್ನೂ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಂತರ ಉಳಿದಂಥ ಆನ್ಸರನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾಯಿದ್ರು, ಸರ್ ಪ್ರಥಮವಾದ ಪ್ರಶ್ನೆ ಉತ್ತರ ಬರಲ್ಲ, ಲಾಸ್ಟ್ ಪ್ರಶ್ನೆ ಫಸ್ಟ್ ಬರಿಬೇಕು, ಫಸ್ಟ್ ಪ್ರಶ್ನೆ ಲಾಸ್ಟ್ ಬರಿಬೇಕಾ ಅಂತ ಕೇಳ್ತಾಯಿದ್ರು. ನೋಡಿರಿ ವಿದ್ಯಾರ್ಥಿಗಳೇ, ಓದುವಂಥ ವಿದ್ಯಾರ್ಥಿಗೆ ಯಾವುದೇ ಕ್ವಶನ್ ಪೇಪರ್ದಲ್ಲಿ ಪ್ರಶ್ನೆ ಟಫ್ ಆಗಿರೋದಿಲ್ಲ. ಒಂದೊಂದು ಸೀರಿಯಲಾಗಿ ಬರೆದ್ರೆ ಚೆನ್ನಾಗಿರುತ್ತೆ. ಅದು ವ್ಯಾಲ್ಯೂಷನ್ ಮಾಡೋವರಿಗೂ ಕೂಡ ವಿದ್ಯಾರ್ಥಿ ಬಹಳ ಜಾಣ ಇದ್ದಾನೆ ಅಂತ ಅನಿಸುತ್ತೆ. ಅದಕ್ಕೆ ಸೀರಿಯಲ್ಲಾಗಿ ಫಾಲೋ ಅಪ್ ಮಾಡಿದರೆ ಖಂಡಿತವಾಗೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇದು ಪರೀಕ್ಷೆಯ ತಯಾರಿಗೆ ಸಂಬಂಧಪಟ್ಟಂತಹ ಒಂದು ಸ್ವಲ್ಪ ಡಿಸ್ಕಷನ್ಸು. ಸೊ ನಿಮಗೇನಾದರೂ ಅನಿಸಿದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ನನ್ನ ಹೊಸ ಚಾನಲ್. ಇದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ, ಯಾಕಂದರೆ ದಿನಾಲೂ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ ಇನ್ನು ಮುಂದೆ. ಸೊ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಎಲ್ಲೆಲ್ಲಿ ಇರ್ತಾರೆ ಅವರಿಗೆ ಫ್ರೆಂಡ್ಸಿಗೆ ಕಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಮುಂದೆ ವಿಡಿಯೋ ಮಾಡಲಿಕ್ಕೆ ಅಥವಾ ನೀವು ಏನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳಿಸಿದರೆ ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ನನಗೆ ಒಂದು ಇದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ದಯಮಾಡಿ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ತಾ, ಇದು ಯೂಟ್ಯೂಬ್ ಚಾನಲ್ ಇರೋದರಿಂದ ಒಂದು ಬೆಲ್ ಬಟನನ್ನು ಹಾಕಿ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ನಿಮ್ಮ ಬೇಕಿದ್ದವರಿಗೆ ತಿಳಿಸಿ. ಈ ಒಂದು ವಿಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂಬಿಕೆ ಹೇಳ್ತಾ ಇಲ್ಲಿಗೆ ಮುಂದಿನ ಚಾನಲ್ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.